ನಮಸ್ಕಾರ ವೀಕ್ಷಕರೇ, ಇವತ್ತು ದಾವಣಗೆರೆಯಲ್ಲಿ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾರೆ. ಆ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆಗಳೇನು, ಯಾಕೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾರೆ, ಪ್ರತಿಯೊಂದು ಮನೆಯಲ್ಲೂ ಕೂಡ ವರಮಹಾಲಕ್ಷ್ಮಿಯನ್ನು ಪೂಜಿಸಿ ಲಕ್ಷ್ಮಿಯನ್ನು ನಮ್ಮ ಮನೆಯಲ್ಲಿ ಇರಿಸಬೇಕು ಅನ್ನೋ ಒಂದು ಉದ್ದೇಶದಲ್ಲಿ, ಲಕ್ಷ್ಮಿ ನಮ್ಮ ಮೇಲೆ ಸದಾ ಇರಲಿ ಅನ್ನೋ ಉದ್ದೇಶದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾರೆ. ಆ ಒಂದು ನಾವಿವತ್ತು ಜ್ಯೋತಿ ಬಸವರಾಜ್ ಅವರ ಮನೆಗೆ ಬಂದಿದ್ದೀವಿ. ಅವರ ಮನೆಯಲ್ಲಿ ವಿಶೇಷವಾಗಿ ಈಗಾಗಲೇ ಏನು ಲಕ್ಷ್ಮಿಯನ್ನು ಕೂರಿಸಿ ಆ ಒಂದು ಸಿದ್ಧತೆಯನ್ನು ಮಾಡಿದ್ದಾರೆ, ತಾವು ನೋಡ್ತಾ ಇದ್ದೀರಾ. ಈ ಒಂದು ಲಕ್ಷ್ಮಿಗೆ ಹೂವಿನ ಅಲಂಕಾರ, ಈ ಲಕ್ಷ್ಮಿ ಅಲಂಕಾರ ಪ್ರಿಯೆ ಅಂತ ಕೂಡ ಕರೀತಾರೆ. ಆ ಒಂದು ಅಲಂಕಾರವನ್ನು ವಿಶೇಷವಾಗಿ ಮಾಡಿದ್ದಾರೆ. ಒಂದಷ್ಟು ಹಣ್ಣು, ಪ್ರಸಾದ ಇವುಗಳನ್ನೆಲ್ಲವನ್ನು ಇಟ್ಟು ವಿಶೇಷವಾಗಿ ಈ ಒಂದು ಏನು 9 ರಿಂದ 10ವರೆಗೆ ಏನು ಸಮಯ ನಿಗದಿತ ಆಗಿದೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಒಂದಷ್ಟು ಮಹಿಳೆಯರಿಗೆ ವಿಶೇಷವಾಗಿ ಉಡಿ ತುಂಬೋ ಕೆಲಸಗಳನ್ನು ಮಾಡ್ತಾರೆ. ಅದರ ಜೊತೆಗೆ ಮಕ್ಕಳಿಗೆ ಒಂದಷ್ಟು ಊಟದ ವ್ಯವಸ್ಥೆಯನ್ನಾಗಿರ್ಬೋದು, ಮನೆಯಲ್ಲಿ ಒಂದು ಔತಣದ ವ್ಯವಸ್ಥೆಯನ್ನು ಮಾಡ್ತಾರೆ. ಅದ್ರ ಜೊತೆಗೆ ಏನು ಬಂದಂಥ ಹೆಣ್ಣು ಮಕ್ಕಳಿಗೆ ಉಡಿ ತುಂಬಿಸಿ ಆ ಒಂದು ಲಕ್ಷ್ಮಿನ ಬರಮಾಡ್ಕೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ನಾವು ಆಲಿಕಲ್ಲಿಂದ ಬಂದ್ವಿ. ನಮ್ಮ ಮಗನ ಮನೆಯದು ಪೂಜೆ ಇಟ್ಟದಾರ ಅಂತಂದು ಬಂದ್ವಿ. ಚೆನ್ನಾಗಿ ಮಾಡಿದಾರೆ ಪೂಜೆನ. ವರಮಹಾಲಕ್ಷ್ಮಿ ಪೂಜೆ ಚೆನ್ನಾಗೈತಿ. ಅಡುಗೆ ಮಾಡಿದ್ದಾರೆ, ಊಟ ಮಾಡಿದ್ದಾರೆ, ಉಡಿ ತುಂಬಿದ್ದಾರೆ. ಎಲ್ಲದು ಚೆನ್ನಾಗೈತಿ. ಚಂದ ಆಯಿತು ಊಟ ಎಲ್ಲದು. ಪೂಜೆನೂ ಚೆನ್ನಾಗಾಯ್ತು ರೀ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ DVG 1 ಕನ್ನಡ ನ್ಯೂಸ್ ದಾವಣಗೆರೆ.